ನಮಸ್ಕಾರ. ಸಾರು ಯಾರಿಗೆ ತಾನೇ ಇಷ್ಟ ಆಗಲ್ಲ? ಯಾವುದೇ ಸಮಾರಂಭದಲ್ಲಿ ಹೋದರೂ ಮೊದಲು ಬಡಿಸೋದು ಸಾರು. ಸಾರು ಚೆನ್ನಾಗಿತ್ತು ಅಂದರೆ ಆ ದಿನದ ಅಡುಗೆ ಪೂರ್ತಿ ಟೇಸ್ಟು ಅಂತ ಅರ್ಥ. ನಾನಿಲ್ಲಿ ಬಹಳ ಸುಲಭವಾಗಿ ಜೀರಿಗೆ ಸಾರು ಅಂತ ಮಾಡ್ಕೊಂಡು ಬಂದಿದ್ದೀನಿ. ಕೇವಲ 10 ನಿಮಿಷದಲ್ಲಿ ಸಾರು ರೆಡಿ ಮಾಡ್ಬೋದು. ಬೇಳೆ ಬೇಯಿಸುವ ಗೋಜೆ ಇಲ್ಲ. ಬನ್ನಿ ಈಗ ಇದರ ವಿಡಿಯೋವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1.5 ಸ್ಪೂನಷ್ಟು ತೊಗರಿಬೇಳೆ ಹಾಗೆ ಕರಿಬೇವಿನ ಎಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ ಇದೆ, 2 ಸ್ಪೂನು ಹುಣಸೆಹಣ್ಣಿನ ರಸ ಗೀಚಿ ಇಟ್ಕೊಂಡಿದ್ದೀನಿ, 2 ಟೊಮೊಟೊ ಹಣ್ಣಿದೆ, ಹಾಗೆ 3 ಒಣಮೆಣಸನ್ನ ಇಟ್ಕೊಂಡಿದ್ದೀನಿ. ಈಗ ಇವುಗಳನ್ನೆಲ್ಲ ಹುರಿಯೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ತೊಗರಿಬೇಳೆ, ಒಣಮೆಣಸು, ಕರಿಬೇವು ಹಾಕಿದ್ದೀನಿ. ಸಣ್ಣ ಉರಿಯಲ್ಲಿ ಹುರಿತಾ ಹೋಗಬೇಕು, ಸ್ವಲ್ಪ ಕೆಂಪಗಾಗುವಷ್ಟು. ಇದು ತೊಗರಿಬೇಳೆ ಹುರಿದು ಮಾಡುವಂಥ ಸಾರು ಬಹಳ ಪರಿಮಳವಾಗಿರುತ್ತದೆ. ಈಗ ನೋಡಿ, 1 ಸ್ಪೂನು ಜೀರಿಗೆಯನ್ನು ಹಾಕ್ತೀನಿ. ಜೀರಿಗೆಯನ್ನು ಸ್ವಲ್ಪ ಘಮ ಘಮ ಪರಿಮಳ ಬರುವವರೆಗೆ ಹುರಿಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಇವುಗಳನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನಯಸ್ಸಾಗಿ ಪುಡಿ ಮಾಡೋಣ. ಪುಡಿ ರೆಡಿ ಆಯಿತು. 2 ಟೊಮೊಟೊವನ್ನು ತಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಟೊಮೊಟೊ ಹಣ್ಣನ್ನು ಹಾಕಿ ಸಣ್ಣ ಉರಿಲಿ ಮೆತ್ತಗಾಗೋವರೆಗೆ ಹುರಿಬೇಕು. ಟೊಮೊಟೊ ಹೋಳುಗಳು ಯಾವಾಗಲೂ ಮೆತ್ತಗೆ ಕರಗಿದರೆ ಸಾರಿಗೆ ಟೇಸ್ಟ್ ಬರೋದು. ಟೊಮೊಟೊ ಹೋಳುಗಳು ಮೆತ್ತಗಾಗಿದೆ. ಈಗ ತೊಗರಿ ಪುಡಿಯನ್ನು ಹಾಕೋಣ. ಹಾಗೆ ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಹುಣಸೆ ರಸವನ್ನು ಹಾಕೋಣ. ಹಾಗೆ ಅರ್ಧ ಸ್ಪೂನು ಬೆಲ್ಲ ಹಾಕೋಣ. ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು 4 ಲೋಟದಷ್ಟು ನೀರು ಹಾಕೋಣ. ಸಾರು ಯಾವಾಗಲೂ ನೀರಾಗಿರಬೇಕು, ಸುರಿದು ಉಣ್ಣೋ ಹಾಗೆ ಇರಬೇಕು. ಈಗ ಒಂದು ಸರಿ ಮಿಕ್ಸ್ ಮಾಡೋಣ. ಸಾರು ಚೆನ್ನಾಗಿ ಕುದಿಬೇಕು. ಅದಕ್ಕೆ ನಾನು ಬಾಣಲೆಯಿಂದ ಒಂದು ಬಟ್ಲಿಗೆ ಸಾರನ್ನು ತೆರಪು ಮಾಡಿದ್ದೇನೆ. ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸಾರು ರುಚಿ ಬರಬೇಕಾದ್ರೆ 1000 ಬಾರಿ ಕುದಿಬೇಕು ಅಂತ ಹೇಳ್ತಾರೆ. ನೋಡಿ, ಈಗ ಬಿಳಿ ನೊರೆ ಎಲ್ಲ ಹೋಗ್ತಾ ಬಂತು. ಸ್ವಲ್ಪ ಕುದಿಲಿ ಇನ್ನು. ಸಾರಿನ ರುಚಿಗೆ ಮತ್ತು ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಸಾರು ಕುದ್ದಾಯಿತು. ಈಗ ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಸಾರು ಅಂದರೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು ಬಿದ್ದರೆ ಮಾತ್ರ ಅದು ಪರಿಮಳ. ಈಗ ಸಾಸಿವೆ ಕಾಳನ್ನು ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಒಗ್ಗರಣೆ ಫ್ರೈ ಆಗ್ತಾ ಬಂತು. ಈಗ ಸಾರಿಗೆ ಹಾಕೋಣ. ಯಾವುದೇ ಅಡುಗೆಗೆ ಒಗ್ಗರಣೆ ಹಾಕಿದರೂ ಒಗ್ಗರಣೆ ಸೌಟನ್ನು 1 ನಿಮಿಷ ಹಾಗೆ ಮುಚ್ಚಿಬಿಡಬೇಕು. ಆಗ ಒಗ್ಗರಣೆ ಪರಿಮಳ ಇನ್ನಷ್ಟು ಸೇರಿ ಅಡುಗೆ ಬಹಳ ರುಚಿಯಾಗುತ್ತೆ. ನೋಡಿದ್ರಲ್ಲ, ರುಚಿಯಾದ ಜೀರಿಗೆ ಸಾರು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.